ಮಾಡ್ತೀನಿ ಎಂದು ಹೇಳ್ಕೊಂಡಿಲ್ಲ. ಹೌದ್ರಿ ಅದ್ರ ಮತ್ತೆ ನಾವು ದೊಡ್ಡ ದೊಡ್ಡ ಗುಡಿ ಕಟ್ಟಿವಲ್ರಿ, ಒಳಗೆ ದೇವ್ರ ಯಾರ ಆನಂದಕ್ಕೆ ಮಾಡ್ಕೊಂಡಿವಿ? ಯಾರ ಆನಂದಕ್ಕೆ ಮಾಡ್ಕೊಂಡಿವಿ? ನಮ್ಮ ಆನಂದಕ್ಕೆ. ನಮ್ಮ ಮನೆ ಇದಕ್ಕಿಂತ ಚಲೋ ಅದಾವ. ಆದ್ರೆ ದೇವಸ್ಥಾನದಾಗ ಹೋಗಿ ಕುಂತಾಗ ಸಿಗುವಂತ ನೆಮ್ಮದಿ ಆನಂದ ಏನೈತಲ್ಲ, ನಮ್ದು ಎಷ್ಟು ದೊಡ್ಡ ಬೆಡ್ರೂಮ್ ಇದ್ರು ಅದ್ರಾಗ ಸಿಗುದಿಲ್ಲ. ನೀವು ದೇವ್ರ ಮೂರ್ತಿ ಇಟ್ಟಿದ್ದು, ದೇವ್ರ ಮತ್ತೊಂದು ಇದು ಮಾಡಿದ್ದು, ಈಗ ತಾಯಿ ಮಗುವಿಗೆ ಹೋಗಿ ಎಲ್ಲ ಬಂಗಾರ ಬೆಳ್ಳಿ ಹಾಕಿ ತೊಟ್ಟಲಾಗ ಹಾಕ್ತಾಳ. ಆದ್ರೆ ಅದು ಮಗುವಿನ ಆನಂದಕ್ಕಾಗಲ್ಲ, ತಾಯಿಯ ಆನಂದಕ್ಕಾಗಿ ಆಗೋ ಭಕ್ತರು ಮಾಡುವಂತಹದ್ದು. ಅದು ಇದು ಮಾಡ್ತೀವಲ್ಲ, ಇದು ನಮ್ಮ ಆನಂದಕ್ಕಾಗಿ ಹೊರತಾಗಿ ನೀವು ಬಹಳ ಮಂದಿ ಅಂತೀರಿ ನಾವು ಹಂಗೆ ಮಾಡೀವ್ರಿ ಹಿಂಗೆ ಮಾಡೀವ್ರಿ. ಇದೇನು ನಾವೇನ್ ಮಾಡಕ್ ಸಾಧ್ಯ ಆಗ್ತದೆ? ನಾವು ಅದರಿಂದ ನೀರು ಪೂಜೆ ಮಾಡೀವ್ರಿ, ಅಷ್ಟಕ್ಕೊಂಡ ಹಾಕಿವ್ರಿ, ಇಟ್ಟು ಹೂ ತಂದು ಏರಿಸಿವಿ. ಕೆರೆಯ ನೀರು ಮರದ ಪುಷ್ಪ ಧರಿಸಿದಡೇನು ಆಗುವುದೇ ಆಗುವುದೇ ಲಿಂಗಾರ್ಚನೆ. ಕೆರೆಯಾಗಿನ ನೀರು ತಗೊಂಡು ಬಂದು ಅಲ್ಲಿ ಅವ್ರಿವ್ರು ಬೆಳೆದಿರ್ತಕ್ಕಂಥ ಹೂ ತಗೊಂಡು ಬಂದು, ಕೆಲವು ಮಂದಿ ಹೂ ಏರಿಸಿದ್ರಾಗ ಭಾರಿ ಚಂದ ಇರ್ತಾರ. ಇವ್ರು ಹೇಳಕ್ಕಿಂತ ಮುಂಚೆಕ್ಕೆ ಅವ್ರ ಕಂಪೌಂಡ್ ಹಾರಿ ಹೂ ತಗೊಂಡು ಬಂದು ದೇವ್ರಿಗೆ ನೀವು ಏರಿಸ್ತೀರಿ, ಎದ್ದ ಮೇಲೆ ಅವ್ರು ನಿಮಗೆ ಏರಿಸ್ತಾರ ಹೂವ. ಎಷ್ಟು ಮಂದಿ ನಕ್ಕಿರು ಹುಟ್ಟರು ಹೇರ್ಕೊಂಡು ಎಲ್ಲ ಹರ್ಕೊಂಡು ಬಂದವ್ರ, ಹಂಗ ಬರೋದಿಲ್ಲ. ಅದು ಭಾಳ ಮಂದಿ ನೋಡಿ ನಾವು ಅಟ್ಟು ಮಾಡಿವ್ರಿ ಇಟ್ಟು ಮಾಡಿವ್ರಿ ಅಂತ. ಹಂಗಿಲ್ಲ. ಕೆರೆಯ ನೀರು, ಧರೆಯ ಪುಷ್ಪ, ಮರದ ಪುಷ್ಪ, ಅದನ್ನ ತಗೊಂಡು ಬಂದು ದೇವರನ್ನ ಪೂಜೆ ಮಾಡ್ತೀವಿ ಅಂತ ಹೇಳ್ತೀವಲ್ಲಪ್ಪ, ಯಾರಿಗದ ಆನಂದ. ಆದ್ರೆ ಸಿದ್ದರಾಮ ಶಿವಯೋಗಿ ಹೇಳ್ತಾರ, ಏನ್ ಹೇಳ್ತಾರ ಅಂದ್ರೆ ಮನವೆಂಬ ನೀರಿನಿಂದ. ಯಾವ ನೀರಿನಿಂದ? ಫಸ್ಟ್ ಮನಸ್ಸು ಬೇಕಲ್ಲ. ಅಮ್ಮ ಹಂಗ ಕೇಳ್ತೀನಿ, ನಿಮ್ ಪಟ್ನ ಹೇಳ್ಬೇಕು. ಪೂಜೆ ಮಾಡಕ್ ಏನ್ ಬೇಕಪ್ಪ? ಏನ್ ಬೇಕು? ಮೊದಲ ಏನಿರ್ಬೇಕು ಹೇಳ್ರವ? ಏನಿರ್ಬೇಕು? ಏನಿರ್ಬೇಕು? ನೀರಿರ್ಬೇಕು. ಏನಿರ್ಬೇಕು? ಫಸ್ಟ್ ಏನಿರ್ಬೇಕು? ಏನಿರ್ಬೇಕು? ನೀರಂತ ಹೇಳಕತ್ತೀರಿ ನೀವು, ಹೇಳ್ರಿ ಹೊಳಬಳ. ಏನಿರ್ಬೇಕು? ನೀರಿರ್ಬೇಕು. ಏನಿರ್ಬೇಕು? ಏನಿರ್ಬೇಕು? ನೀರಿರ್ಬೇಕಲ್ಲ, ನೀ ಇರ್ಬೇಕ. ತಿಳಿದವ ನಿಮ್ಗೆ? ಬಹಳ ಮಂದಿ ನೀರೇ ಇರಬೇಕು ಅಂತ ತಿಳ್ಕೊಂಡು ಹಂಗ ಹಾಕಿದ್ದ ತೊಳೆದಿದ್ದ ಮತ್ ನೀವು ಪೂಜೆ ಮಾಡಕ್ ಹಚ್ಚೋದ್ರಿ ಅಂತವ್ರು ಅನಿಸ್ತೀರಿ. ಇವ್ ಪಂಡ್ ಅಲ್ಲಿ ಹೋದ್ರೆ ಅಲ್ಲಿ ಒಂದು ಹಿಡ್ಕೊಂಡು ಬಂದ್ರೆ ಪಾಸ್ಟ್ ನಿಮ್ ದೇವ್ರು ಹೆಂಗಿರ್ಬೇಕಂದ್ರೆ ಏನೋ ಪಾಸ್ಟ್ ಹೋಗಿ ಅವ್ರ ಮುಂದೆ ಅಪ್ಲೈ ಮಾಡ್ತೀರಿ. ಅಪ್ಲೈ ಮಾಡಿದ ಕೂಡಲೇ ರಿಪ್ಲೈ ಆಗಬೇಕ. ರಿಪ್ಲೈ ಆದ್ಮೇಲೆ ಮತ್ತೆ ಸಪ್ಲೈ ಆಗ್ಬೇಕು. ಅಂದ್ರೆ ಪವರ್ಫುಲ್ ದೇವ್ರ ಇಲ್ಲ ತನಕ ಕಿತ್ಕೊಂಡು ಹೊಂಟ್ರೆ ಏನು ಕೊಡ್ಬೇಕ್ರಿ? ಇನ್ನು ಏನು ಕೊಡ್ಬೇಕು? ಪರಮಾತ್ಮ ಎಲ್ಲ ಕೊಟ್ಟಾಗ್ಬಿಟ್ಟ. ನಾವು ಇನ್ನೇನು ಕೊಡ್ಬೇಕು ನಿಮಗೆ? ಏನು ಕೊಟ್ಟಿಲ್ಲ ಅಂತ ನೋಡ್ಕೋಬೇಕಾದ್ರೆ ಇಲ್ಲೇ ಹೋಗ್ರಿ. ಇಲ್ಲೇ ಹಾಸ್ಪಿಟಲ್ ಐತೆ, ಜಿಲ್ಲಾ ಆಸ್ಪತ್ರೆ. ಹಾಸ್ಪಿಟಲ್ ಹೋಗ್ರಿ. ಕಣ್ಣು ಕಳ್ಕೊಂಡವ್ರದಾರ, ಕಿವಿ ಕಳ್ಕೊಂಡವ್ರದಾರ, ಹಾರ್ಟ್ ಅಟ್ಯಾಕ್ ಆಗಿ ಬೆಡ್ ಮೇಲೆ ಮಲ್ಕೊಂಡವ್ರದಾರ, ರಕ್ತ ತೆಗೆಸ್ಕೊಂತಾರ, ರಕ್ತ ಹಾಕಿಸ್ಕೊಂತಾರ. ಎಷ್ಟೋ ಮಂದಿ ಸತ್ತು ಶವ ಆಗಿ ಬಿದ್ದಾರ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೀಡಾಕತ್ತಾವ. ನಾವು ಚಂದ ಕುತ್ಕೊಂಡಿಲ್ಲಿ ಪ್ರವಚನ ಕೇಳಾಕತ್ತೀವಿ. ಅಲ್ಲಿ ಎಷ್ಟೋ ಮಂದಿ ಮರಣದ ಹಾಸಿಗೆ ಮೇಲೆ ಮಕ್ಕೊಂಡಾರ. ಇಷ್ಟೆಲ್ಲರ ಮಧ್ಯದೊಳಗೆ ಇಂಥ ತಂಡಿ ಒಳಗೆ ಹೊರದಾಗ ಹಾಕಿರುವಂತ ಈ ಕಾರ್ಯಕ್ರಮದಾಗ 1 ತಾಸು ಬಂದು ಪ್ರವಚನ ಕೇಳುವಷ್ಟು ಮಟ್ಟಿಗೆ ಆನಂದ ಕೊಟ್ಟನಂದ್ರೆ ಇದಕ್ಕಿಂತ ದೊಡ್ಡ ವರ ಇನ್ಯಾವುದು ಕೊಡಬೇಕು ಪರಮಾತ್ಮ ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ಮಟ್ಟು ಸುಖಿ ಯಾರದಾರ? ಇಲ್ಲಿ ಚಪ್ಪಾಳಿನ ಹೊಡಿತೀರಿ, ಮನೆಯಾಗ ಹೋಗಿ ನಾವು ಕುಂತಿರ್ತೀವಿ. ಹಂಗಾಗೋಂಗಿಲ್ಲ. ಆನಂದವನ್ನು ತಗೊಳ್ಳೋದು ಮತ್ತೊಬ್ಬರು ನೋಡಿದಾಗ ನಂದೇನು ಅನ್ನುವಂಥದ್ದು ಆನಂದ ನಮಗೆ ಹುಡುತ್ತದೆ. ಇಲ್ಲಾತಂದ್ರೆ ಹೆಂಗ್ ಹುಟ್ಟಕ್ ಸಾಧ್ಯ ಆಗ್ತದೆ? ಕೆರೆ ನೀರು ಅದನ್ನ ತಗೊಂಡ್ಬಂದು ನೀರು ತಗೊಂಡು ಬಂದು ಇವೆಲ್ಲ ಯಾರು? ಅದಕ್ಕೆ ಹೇಳ್ತಾರೆ, ಇದು ಬಹಳ ಚಂದ ಹೇಳ್ಬೇಕು ಅಂತ ಪ್ರಭುದೇವರು ಹೇಳ್ತಾರ, ಮೇರುಗಿರಿ ಪರ್ವತವೆಲ್ಲ ಪುರಾತನ ಒಡವೆ ನಮ್ದು ಅನ್ನೋದು ಏನೈತಿಲ್ಲ. ನಾ ಅದನ್ನು ಕೊಟ್ಟಿನ್ರಿ, ನಾ ಇದನ್ನು ಕೊಟ್ಟಿನಿ. ಇಲ್ಲಿ ಒಂದು ದಾನ ಕೊಡಕತ್ತಿರ ಎಲ್ಲಿಂದ ತಂದಿರಿ? ನೀವು ಎಲ್ಲಿಂದ ತಗೊಂಬಂದಿರಪ್ಪ? ಏನ್ ಬರ್ಬೇಕಾದ್ರೆ ಚೆಕ್ ಬುಕ್ ಹಿಡ್ಕೊಂಡ ಬಂದಿವಿ ಏನು ಮ್ಯಾಗಿಂದ? ಇಲ್ರಿ, ನಾ ಅಲ್ಲಿಂದ ಚೆಕ್ ಬುಕ್ ಹಿಡ್ಕೊಂಡ ಬಂದಿನಿ, ನನ್ನ ಹೆಸರು ಅಲ್ಲಿ ಎಂಟ್ರಿ ಇತ್ತಿಲ್ಲೇ ಬಂದ್ ಸಹಿ ಮಾಡಕತ್ತೀವಿ ಅಂತೀರಿ. ಮೇರುಗಿರಿ ಪರ್ವತವೆಲ್ಲ ಪುರಾತನ ಒಡವೆ, ರಜತಗಿರಿ ಬೆಟ್ಟಗಳೆಲ್ಲ ಪ್ರಮತರೊಡವೆ. ಅದಕ್ಕೆ ಅವ್ರು ಹೇಳ್ತಾರೆ, ಚತುರ್ವಿಧ ಭುವನಗಳೆಲ್ಲ ಲಿಂಗದೊಡವೆ. ಏನು ಕೊಟ್ಟಿಯಪ್ಪ ನೀನು? ಏನು ಕೊಟ್ಟು ದೊಡ್ಡವಾಗಕ್ಕಾಗ್ತಿ? ಇದು ಬಸವಣ್ಣ ಮತ್ತು ಪ್ರಭುದೇವರು ನಡೆದಿರುವಂತ ಒಂದು ದೊಡ್ಡ ಸಂವಾದ. ಪೃಥ್ವಿ ಎಂಬುವುದೊಂದು ಕರ್ತಾರನ ಕಮ್ಮಟ. ಇದು ಕರ್ತಾರನ ಕಮ್ಮಟ. ಇದು ಇಲ್ಲೇ ಹಿಂಗೆ ಇರಬೇಕು, ಇದು ಹಿಂಗೆ ಇರಬೇಕು, ತೆಗ್ಗಿರ್ಬೇಕು, ಬಿಳಿ ಮಣ್ಣಿರ್ಬೇಕು, ಒಳಗೆ ನೀರು ಇರಬೇಕು, ಮ್ಯಾಗ ನೀರು ಇರಬೇಕು. ಇದೆಲ್ಲ ಅದ್ಭುತವಾಗಿರತಕ್ಕಂಥದ್ದು. ಇದು ಪೃಥ್ವಿ ಎಂಬುವುದೊಂದು ಕರ್ತಾರನ ಕಮ್ಮಟ, ಅಚ್ಚಿನ ಮೊಳೆ, ಬಾಣಸದ ಮನೆ. ಈ ಅದ್ಭುತ ಶಬ್ದ ತಿಳ್ಕೊಂಡ್ಬಿಟ್ರೆ ಇದನ್ನ ಹೇಳಾಕೊಂಡ್ ತಾಸ್ಬೇಕಾಗ್ತದಮ್ಮ. ಅಚ್ಚಿನ ಮೊಳೆ. ಎಷ್ಟು ಮಂದಿಲಿ ಕುಂತಿರಲ್ಲ ನೀವು, ಸಕ್ಕರೆ ಆರತಿ ತಗೊಂಡ್ಬರ್ತಿರಲ್ಲ, ಸಕ್ಕರೆ ಆರತಿ ಮಾಡಿರ್ತೀರ, ಗೊಂಬಿ ಬೆಳಿತಿರಲ್ಲ ಇವ ಹೂನ ನೋಡ್ರಲ್ಲ ನೀವು. ನಿನ್ನ ಕೇಳಿದ್ದೇನೆ ಇವ ನಾನು, ಯಾವಾಗ ಸಕ್ಕರೆ ಆರತಿ ಬೆಳೆದಿದ್ದೀವ ನೀನು? ಸಕ್ರೆ ಆರತಿ ಬೆಳಗಬೇಕಾದ್ರೆ ಒಂದ ಸಕ್ರಿ ಪಾಕ ನೋಡ್ರಿ, ಇಷ್ಟ ತಿಳ್ಕೋಬೇಕು. ಒಂದು ಸಕ್ರೆ ಆರತಿ ಒಳಗೆ ಎಷ್ಟು ತರದ ಮಾಡ್ತಾರ,
ಎಷ್ಟು ಹಚ್ಚಿರ್ತಾವಲ್ಲ, ಒಂದು ಒಂಟಿ ಮಾಡಿರ್ತಾರ, ಒಂದು ರಾಜನ ಮಾಡಿರ್ತಾರ, ಒಬ್ಬ ಸೈನಿಕನ ಮಾಡಿರ್ತಾರ, ಒಂದು ಆನೆ ಮಾಡ್ತಾರ, ಒಂದು ಆಡು ಮಾಡ್ತಾರ, ಇನ್ನೊಂದು ಮಾಡ್ತಾರ. ಆದ್ರೆ ಅದಕ್ಕೆ ಹಾಕಿರುವಂತ ವಸ್ತು ಏನು? ಬರೀ ನೀರು. ಏನಮ್ಮ? ನೀರು ಸಕ್ರಿ. ನೀರು ಸಕ್ರಿ ಬಿಟ್ರೆ ಬೇರೆ ಏನೂ ಇರೋದಿಲ್ಲ. ಮೂಲ ವಸ್ತು ನೀರು ಸಕ್ರಿ ಇಷ್ಟ ಅದ, ಮೂಲ ವಸ್ತು ಅದ. ಆದ್ರೆ ಅದನ್ನ ಇಟ್ಕೊಂಡು ಎಷ್ಟು ಪಡೆ ಚೆನ್ನ ಇಟ್ಟಿರ್ತಾರ. ಒಂದು ಆನಿದದ, ಒಂದು ಒಂದಿದದ. ಹಾಗೆ ಅಚ್ಚಿನ ಮೊಳೆ ಅಂತಂದ್ರೆ ಇಷ್ಟ ಹಾಕೊಂಡ ಮಂದಿ ಕುಂತೀವಿ. ಎಂದ ಜಗತ್ತು ಹುಟ್ಟದ ಅಂದಲಿಂದ ಕಣ್ಣೆಲ್ಲಿರ್ಬೇಕು ಅಲ್ಲೇ ಐತಿ, ಕಿವಿಯಲ್ಲಿರ್ಬೇಕು ಅಲ್ಲೇ ಐತಿ, ಬಾಯಲ್ಲಿರ್ಬೇಕು ಅಲ್ಲೇ ಐತಿ. ಜಗತ್ತಿನೊಳಗೆ ಎಲ್ಲಾ ಮನುಷ್ಯರನ್ನು ನೋಡಿದ್ರೆ ಯಾವ ಯಾವ ಅಂಗಗಳು ಎಲ್ಲೆಲ್ಲಿರಬೇಕು ಅಲ್ಲೆಲ್ಲೇ ಅದಾವ. ಮತ್ತ ಅವ ಏನಾರು ವಿಚಾರ ಮಾಡಿ ಇಷ್ಟು ದಿವಸದಿಂದ ಕಣ್ಣು ಮ್ಯಾಗಿಡಾಕತ್ತೀನಿ, ಒಂದ್ ಸ್ವಲ್ಪ ಇದ್ರಾಗ ಏನಾರು ಬದಲಾವಣೆ ಮಾಡ್ಬೇಕಂತ ಮುಂದಿನ ಕಣ್ಣು ಹಿಂದೆ ತಂದಿಟ್ಟು ಬಾಯಿ ತಗೊಂಡ್ಬಂದು ನೆಟ್ಟಿ ಮೇಲೆ ಇಟ್ಟು ನಮ್ಮನ್ನು ಮಾಡಿದ್ರೆ ಯಾರು ನೋಡ್ತೀರಿ ನೀವು? ಇದು ಮತ್ತೆ ಅವನು ವೈಶಿಷ್ಟ್ಯ. ಅಚ್ಚಿನ ಮಳೆ. ಇಷ್ಟೆಲ್ಲ ಇದ್ರೂ ಸಹಿತ ಒಬ್ಬರಂಗ ಒಬ್ಬರು ಅದೀವನ್ನ ಇಲ್ಲಿ ಕುಂತವ್ರು. ನಿಮ್ಮಂಗ ನಾ ಇಲ್ಲ, ನನ್ನಂಗ ನೀವಿಲ್ಲ. ಹಿಂಗಾಗಿ ಹೆಬ್ಬಟ್ಟು ಎದಕ್ ತೊಂತಾರೆ ಅಂತ ಮಾಡ್ರಿ ನೀವು? ಹೆಬ್ಬಟ್ಟು ಎದಕ್ ತೊಂತಾರೆ? ಇವತ್ತು ಆಧಾರ್ ಕಾರ್ಡ್ ಕೊಡಕ್ ಹೋದ್ರೆ, ರೇಷನ್ ಕಾರ್ಡ್ ಕೊಡಕ್ ಹೋದ್ರೆ ಏನ್ ಕೊಡ್ತೀರಿ ನೀವು? ನೀವೇನ್ ಕೊಡ್ತೀರಪ್ಪ? ಹೆಬ್ಬಟ್ಟ ಕೊಡ್ತೀವಿ. ಎಷ್ಟೋ ದೊಡ್ಡ ಸಿಗ್ನೇಚರ್ ಮಾಡ್ತೀವಿ ಅಂದ್ರೂ ಸಹಿತ ಹೆಬ್ಬಟ್ಟು ಯಾಕೆ ಕೊಡ್ತಾರ ಅಂತಂದ್ರೆ ಒಬ್ಬರು ಹೆಬ್ಬಟ್ಟಿನೊಳಗೆ ಇನ್ನೊಬ್ಬರು ಹೆಬ್ಬಟ್ಟಿಲ್ಲ. ಇಂಥ ದೊಡ್ಡ ಶಕ್ತಿಯನ್ನ ಈ ಹೆಬ್ಬಟ್ಟಿನಾಗ ಪರಮಾತ್ಮ ಕೊಟ್ಟಾನಂದ್ರೆ ಅಂತ ಒಂದು ಚಪ್ಪಾಳಿ ಕೊಡಲಾರ್ದ ಕುಂತ ಮ್ಯಾಗ ಹೊಡ್ಲಿ ಏನ್ ಚಪ್ಪಾಳಿ? ನಮ್ಮ ಮಂದಿಗೆ ಚಪ್ಪಾಳಿ ಹೊಡಿದು ಬೇಸರ ಆಗೈತಿ, ನಗುದು ಬೇಸರ ಆಗೈತಿ, ಜೀವನನೇ ಬೇಸರ ಆಗೈತಿ ಕೆಲವು ಮಂದಿಗೆ. ಅಟ್ಟ ಅವ್ರು 25ರಾಗ ಸತ್ತಾರ, 75 ಮಟ್ಟ ಕಾಯ್ಬೇಕಾಗಿತ್ತು ಹೋಗ್ಯಾಕ. ಅವ್ರು ಕೆಲವು ಮಂದಿ 25 ಸತ್ತಂಗೆ ಇರ್ತೀರಿ. ಏನು ಇಟ್ಬಿಟ್ರಿ ಸರ್? ಯಾಕೋ ಹಂಗೆ ಕುಂತ ಏನು ಐತ್ರಿ ಸರ್? ಎಲ್ಲ ಮುಗಿದು ಬಿಟ್ಟೈತಿ ನೋಡಿ. ಏನ್ ಬರೀ 10-15 ಇರ್ತಾನ ಒಟ್ಟ. ಯಾಕೆ ನೋಡೇನ್ ನಿಮ್ಮನವ ನೋಡಿ 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 ಜೀವನದ ಆಶೆನ ತಕೊಂಡ್ಬಿಟ್ಟಿರ್ತಾನ. ಹಂಗ ಬರ್ತೈತೆ ಅನ್ನೋದು. ಪರಮಾತ್ಮ ಒಲಿಬೇಕು ಅಂತಂದ್ರೆ ಆರಾಮ್ ಉಂಡು ಆರಾಮ್ ಎಲ್ಲ ಮುಗಿಸ್ಕೊಂಡು ಧಾರಾವಾಹಿ ನೋಡಿ ಅನುಕೂಲ ಇದ್ದಾಗ ಯಾರು ಉದನ್ ಕಡ್ಡಿ ಹೇಳ್ಕೊಂಡು ದೇವ್ರು ಹೋಗೋದಲ್ಲ. ರಾಮಕೃಷ್ಣ ಪರಮಹಂಸರಿಗೆ ಇದೇ ಪ್ರಶ್ನೆಯನ್ನ ಕೇಳ್ತಾರ. ಅವಾಗ ಕೇಳಿದಾಗ ಅವ್ರು ಒಂದು ಉತ್ತರ ಹೇಳ್ತಾರೆ, ನಿಮಗೆ ಕಂಡ ದೇವ್ರು ನನಗೆ ಯಾಕೆ ಕಾಣೋದಿಲ್ಲ? ಹೌದು, ಎಲ್ಲರಿಗೂ ಗೊತ್ತದ. ನಿಮಗೆ ಕಂಡ ದೇವ್ರ ನನಗೆ ಯಾಕೆ ಕಾಣೋದಿಲ್ಲ ಅಂತ ಕೇಳಿದ್ರೆ, ಹಾಗಾದ್ರೆ ನೀನು ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ್ರು ಶಿಷ್ಯನ ಕರ್ಕೊಂಡು ಹೋದಾಗ, ಈಜಾಡಕ್ ಬರ್ತದೆ ನೀನು ನದಿ ಒಳಗೆ ಈಜಾಡಕ್ ಬರ್ತದೆ? ಈಜಾಡಕ್ ಬರಂಗಿಲ್ರಿ ಅಂದವ. ಹಾಗಾದ್ರೆ ನೀನು ಅಲ್ಲೇ ಸ್ನಾನ ಮಾಡಿಸ್ತಿಂಬ ಅಂತ ಕರ್ಕೊಂಡು ಹೋಗಿ ರಾಮಕೃಷ್ಣ ಪರಮಹಂಸರು ಏನ್ ಮಾಡಿದ್ರು ಅಂದ್ರೆ ಆ ವ್ಯಕ್ತಿಯನ್ನ ತಲೆ ಮೇಲೆ ಕೈ ಇಟ್ಟು ಒಳಗೆ ದಬ್ಬಿದ್ರಿ. ಹಿಂಗ ನೀರಾಗ ದಬ್ಬಿದ್ರಲ್ಲ, ದೇವ್ರನ್ನ ಕರ್ಕೊಂಡು ತೋರಿಸ್ತೀನಿ ಅಂತ ಕರ್ಕೊಂಡು ಹೋದವ್ರಿಗೆ ನೀರಾಗ ಯಾವಾಗ ಹಿಂಗ ತಲೆ ಮೇಲೆ ಕೈ ಇಟ್ಟು ಮುಳುಗಿಸಿದ್ರು, ಒಂದು 10-15 ಸೆಕೆಂಡ್ ಆದ್ಮೇಲೆ ಚಿಲಿಪಿಲಿ ಅಂತ ಒದ್ದಾಡಕತ್ತಾಗ ಅವಾಗ ಒದ್ದಾಡಿ ಅವ್ರ ಕಾಲು ಜಗ್ಗಿ ಮ್ಯಾಗ ಬಂದ. ಮತ್ತ ಹಂಗ ಬಿದ್ದಿದ್ರೆ ಏನಾಕತ್ತ? ಇನ್ನು 10 ನಿಮಿಷ ಆಗಿದ್ದು, 10 ಸೆಕೆಂಡ್ ಆಗಿದ್ದು ಸತ್ತು ಹಾಕಿದ್ದ ಅಷ್ಟ. ಅವಾಗ ರಾಮಕೃಷ್ಣ ಪರಮಹಂಸರು ಒಂದು ಮಾತು ಕೇಳಿದ್ರು, ನೀರಾಗ ಮುಳುಗಿದ್ದಲ್ಲಪ್ಪ, ಏನು ಕಾಣುತ್ತೆ ನಿನಗ? ಏನು ಮನಿ ನೆನಪಾತನ? ಯಾವ ಮನಿ ತರಿತೀರಿ? ಜೀವ ಉಳಿದ್ರೆ ಸಾಕಾಗೈತಿ ಅಂದವ. ಏನು ಬಂಗಾರ ನೆನಪಾತೇನು ನಿನಗ? ಬಂಗಾರ ನೆನಪಾಗಿಲ್ಲ, ಬೆಳ್ಳಿ ನೆನಪಾಗಿಲ್ಲ, ಹೆಂಡತಿ ಮಕ್ಕಳು ಯಾವ ನೆನಪಾಗಿಲ್ರಿ. ಇಲ್ಲಿಂದ ಬದುಕಿದ್ರು ಸಾಕು, ಇಷ್ಟು ಬಿಟ್ರು ನನಗೇನು ನೆನಪಾಗಿಲ್ಲ ಅಂದವ. ಅವಾಗ ರಾಮಕೃಷ್ಣ ಪರಮಹಂಸರು ಅಂತಾರ, ತಮ್ಮ ನೀರಾಗ ಮಳಗದಾಗ ಇಲ್ಲಿಂದ ಎದ್ದು ಹೊರಗೆ ಬದುಕಬೇಕನ್ನುವಂತ ಉತ್ಕೃಷ್ಟವಾಗಿರುವಂತ ಒಂದೇ ಒಂದು ಆಸೆ ನಿಂದಿತ್ತಲ್ಲ, ಹಂಗ ಈ ಜಗತ್ತಿನೊಳಗಿರತಕ್ಕಂಥ ಸಾಯುವಂತ ವಸ್ತುಗಳನ್ನ ಎಲ್ಲವನ್ನ ಮರೆತು ಪರಮಾತ್ಮ ನಿನ್ನ ಬಿಟ್ಟರು ನನಗೆ ಬದುಕ ಇಲ್ಲ ಅಂತ ಯಾವಾಗ ನಿನ್ ತಲೆಯಾಗ ಬರ್ತದೆ ಅವಾಗ ನೀನು ಭಗವಂತ ಕಾಣ್ತಾರಪ್ಪ. ಉಂಡ ತಿಂದ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರು ಇದ್ರು ಅಂತ ತಿಳ್ಕೊಂಡು ಆಮೇಲೆ ದೇವ್ರ ಪೂಜೆ ಮಾಡಂದ್ರೆ ಓದಲ್ಲೆಲ್ಲ ಒಂದು ದೇವ್ರು ಹಿಡ್ಕೊಂಡ್ಬರೋದು. ಹೊರಗಿನ ದೇವರು ಯಾಕ ಬೇಕಾ, ಒಳಗಿನ ದೇವರ ಸಾಕಬೇಕಾ? ಹೊರಗೆ ದೇವರನ್ನ ಪೂಜೆ ಮಾಡ್ಬೇಡ್ರಿ ಅಂತ ಹೇಳಕತ್ತಿಲ್ಲ. ಒಳಗೆ ನಿರಾಕಾರ ವಸ್ತು ಬೇಕಂದ್ರೆ ಒಂದು ಸಾಕಾರ ಬೇಕಾ? ಅಲ್ಲೇ ಸಾಕಾರವನ್ನು ಪೂಜೆ ಮಾಡ್ಬೇಕಾದ್ರೆ ತನ್ನ ಆಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಮಾಡ್ತಾರನ್ರಿ. ನೀನು ಹೊಟ್ಟೆ ಹಸ್ತೈತೆ ಅಂದ್ರೆ ಹೊಟ್ಟೆಯ ಮೇಲೆ ಕಟ್ಟೋಗರದ ಹೊಟ್ಟೆ ಮೇಲೆ ಹೊಟ್ಟೆ ಹಸ್ದಾಗ ದೊಡ್ಡದೊಂದು ಬುತ್ತಿ ಗಂಟೆ ಕಟ್ಟಿ ಹೊಟ್ಟೆ ಮೇಲೆ ಕಟ್ಟಿದ್ರೆ ಹೊಟ್ಟೆ ತುಂಬತೈತೆ? ಇಲ್ಲ, ಹೊಟ್ಟೆ ಹಸ್ತೈತೆ ನಮಗ, ಇಲ್ಲಿ ತಡಿಪ ಒಂದು 4 ಕೆರಸಿನ ಹೊಟ್ಟೆ ಮೇಲೆ ಕಟ್ತೀನಿ ಅಂದ್ರೆ ಏನ್ ಮಾಡ್ಬೇಕದನ್ನ? ಉಣ್ಬೇಕಲ್ಲ. ಹೇಗೆ ಉಣ್ಬೇಕಲ್ಲ, ಉಣ್ಬೇಕು ಅನ್ನುವಂಥದ್ದು ಹೇಗೆ ಗೊತ್ತದ, ಅವಾಗ ನಮ್ಮ ಹೊಟ್ಟೆ ತುಂಬತದ. ಹಂಗ ನೀನು ಸಹಿತ ದೇವ್ರ ಒಲಿಮೆ ಆಗ್ಬೇಕಂದ್ರೆ ನೀನೇ ಪಡ್ಕೋಬೇಕೆ ಹೊರತಾಗಿ ಅದನ್ನ ಬಿಟ್ಟು ಇಂತಿಂತ ಸಣ್ಣ ಹುಡುಗ್ರಿಗೆ ಹೇಳೋದು, ಆ ಹುಡುಗರಿಗೆ ಪಾಟೀಜೆಲ್ಲ ಹೊತ್ಕೊಂಡು ಹೋಗೋದ 7-11 ಆಗಿರ್ತೈತಿ. ಇನ್ನು ಒಟ್ಟು ದೇವ್ರು ನೋಡಿ ಬಿಡ್ಲೆ ಚಕ್ರ ಬರುತ್ತೆ ಹುಡುಗ್ರಿಗೆ. ಎರಡು ಇಷ್ಟೆಲ್ಲ ಮಾಡಿದ ಮೇಲೆ ನೀ ಪೂಜೆ ಮಾಡಿದ್ರೆ ಊಟ ಕೊಡ್ತೀನಿ, ಇಲ್ಲ ತಂದ್ರೆ ನೀನು ಊಟ ಕೊಡೋದು. ಇಟ್ಟ ನಿಮ್ಮ ಮಾಮೂಲಿ ಡೈಲಾಗ್ ನೀವು. ಅವ್ರಂತಾರ, ಹಾಗಾದ್ರೆ ಸಾಲಿಗೆ ಲೇಟಾಗಿ ಹೋದ್ರೆ ಅಲ್ಲಿ ಮಾಸ್ತರ್ ಬೈತಾರೆ, ಇಲ್ಲಿ ಪೂಜೆ ಮಾಡಲಿಲ್ಲ ಊಟ ಸಿಗಂಗಿಲ್ಲ. ಹೆಂಗಾರ ಯಾಕಾಗ್ಲಿ ಪೂಜೆ ಮಾಡಿ ಹೋಗ್ಬೇಕಂತ ತಿಳ್ಕೊಂಡು ಹುಟ್ಟು ದೇವ್ರ ಬಕೆಟ್ನಾಗ ಇಟ್ಕೊಂಡು ಹೊಂಟಿದ್ದವ. ಎಲ್ಲಿ ಹೊಂಟಿವ ಅಂತ ಕೇಳಿದ್ರು ಅವಂಗ. ಕೇಳಿದ ಕೂಡಲೇ ಅವ ಅಂದ,
ಇಲ್ರಿ ಒಟ್ಟು ಹೋಗಿ ಈಶಾಡಕ್ ಬಿಡ್ತೀನಿ ಅಲ್ಲೇ ಜಳಕ ಮಾಡಿ ಬರ್ತಾವ ಮ್ಯಾಗ ಅನ್ನ ಅಲ್ಲೋ ದೇವ್ರ ಹೆಂಗ್ ಜಳಕ ಅಲ್ರಿ ಮತ್ತೆ ದೇವ್ರ ಜಳಕ ಮಾಡಂಗಿಲ್ಲ ಅಂದ್ರೆ ಅದೇ ಹೆಂಗಿರೋದು ಮತ್ ನಮಗೆ ಈಸ್ ಬರ್ತೈತಿ ಅವಂಗ ಈಸ್ ಬರಂಗಿಲ್ಲ ನೀವೆಂತ ದೇವ್ರು ಏನ್ ಅವ ಮತ್ತ ಏನ್ ಹೇಳೋರು ಅವ್ರಿಗೆ ಏನ್ ಹೇಳಕ್ ಆಗಂಗಿಲ್ಲ. ಕಾರಣ ಇಷ್ಟ, ನೀವು ಎಷ್ಟೇ ಇದಾದ್ರೂ ಸಹಿತ ದೇವರನ್ನುವಂತ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ ಎಷ್ಟೇ ಶೆಡ್ಯೂಲ್ ಇರಲಿ, ಎಷ್ಟೇ ಬಿಜಿ ಇರಲಿ, ಬಸ್ ಸ್ಟ್ಯಾಂಡ್ನಾಗ ಬಸ್ನಾಗ ಯಾರ ಕಂಡಕ್ಟರ್ ಒಂದಿಷ್ಟು ರೊಕ್ಕ ಇಲ್ಲ ಟಿಕೆಟ್ ತಗೊಂಡಿದ್ರಿ ಅಂದ್ರೆ ನಿಮ್ಮ ಮೊಣಕಾಲು ನೋವಾಗಿದ್ರೆ ಕಂಡಕ್ಟರ್ ಏನ್ ಅನ್ಬೋದು, ಏನಪ್ಪ ಒಂದಿಷ್ಟು ನಾ ಕುಂದಿರ್ತೀನಿ ಅಂತ ಅನ್ಬೋದು. ಆದ್ರೆ ಮತ್ತೆ ರೊಕ್ಕ ಕೊಟ್ಟಿನಿ ಜಾಗ ಇಲ್ಲ ಅಂತೇಳಿ ಡ್ರೈವರ್ ನೆಬ್ಸಕ್ ಹೋದ್ರೆ ರೊಕ್ಕ ಕೊಟ್ಟಿನಲ್ಲ ನಾನು ಮ್ಯಾಗ ನೀ ಕೂತಿಲ್ಲ ಅಂತಂದ್ರೆ ಬಸ್ ಮುಂದೆ ಹೋಗಂಗಿಲ್ಲ. ಹಂಗ ನಿಮ್ಮ ಜೀವನದಲ್ಲಿ ಎಷ್ಟೇ ಗದ್ಲಿದ್ರೂ ಸಹಿತ, ಎಷ್ಟೇ ನಿಮ್ದು ಬಿಜಿ ಶೆಡ್ಯೂಲ್ ಇದ್ರೂ ಸಹಿತ ದೇವರನ್ನುವಂಥ ವ್ಯಕ್ತಿಗೆ ನಮ್ಮ ಮನಸ್ಸಿನಾಗ ಒಂದು ಜಾಗ ಕೊಡ್ಲಿಲ್ಲ ಅಂದ್ರೆ ನಮ್ಮ ಬದುಕಿನ ಬಂಡಿ ಮುಂದೆ ಹೋಗಂಗಿಲ್ಲ. ಇದನ್ನ ತಲೆಯಾಗಿ ಇಟ್ಕೊಂಡು ಬಿಟ್ರೆ ನಮ್ಮ ಜೀವನ ಸಾರ್ಥಕ ಆಕೈತೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅದರೊಂದಿಗೆ ಇಷ್ಟ ತಿಳ್ಕೊಳ್ಬೇಕು, ಚೀನಾ ದೇಶದೊಳಗೆ ಒಬ್ಬ ಮಾವೋತ್ಸೆ ತುಂಗ್ ಅಂತ ತಿಳ್ಕೊಂಡು ಆಗಿ ಹೋಗ್ತಾರ. ಅವ್ರ ಜೀವನದಾಗ ಒಂದು ಸಣ್ಣ ಘಟನೆ ನಡೀತದೆ. ಹೊರಗೆ ನೀವು ಎಷ್ಟೇ ಬಿಜಿ ಇದ್ರೂ ಸಹಿತ ಆ ದೇವರು ಒಂದು ಸ್ಥಾನ ಕೊಡ್ಬೇಕು ಅನ್ನೋದನ್ನು ಇಷ್ಟ ತಲೆಯಾಗಿ ಇಟ್ಕೊಂಡ್ರಮ್ಮ. ಅವ್ರ ತಾಯಿ ಮಾವೋತ್ಸೆ ತುಂಗ್ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಇದ್ಲಲ್ಲ ಅಷ್ಟೇ ಪ್ರೀತಿ ಒಂದು ಸಸಿ ಮೇಲೆ ಇದ್ಲ. ಶಿಶುವಿನನ್ನ ಎಷ್ಟು ಪ್ರೀತಿ ಮಾಡ್ತಿದ್ಲು, ಶಿಶುವನ್ನ ಪ್ರೀತಿ ಮಾಡೋದ್ರ ಜೊತೆಗೆ ಸಸಿಯನ್ನು ಅಟ್ಟ ಕೂಡ ಪ್ರೀತಿ ಮಾಡ್ತಿದ್ಲು. ಇವನಿಗೆ ಏನು ಕಡಿಮೆ ಆಗಕ್ ಬಿಡ್ತಿರ್ಲಿಲ್ಲ, ಆ ಸಸಿಗೂ ಏನು ಕಡಿಮೆ ಆಗಕ್ ಬಿಡ್ತಿರ್ಲಿಲ್ಲ. ಒಂದ್ಸಲ ಆ ಸಸಿಯನ್ನ ಬೆಳೆಸ್ತಾ ಈ ಕಡೆ ಮಗನೂ ಬೆಳೆಯಾಕತ್ತಾನ, ಆ ಕಡೆ ಸಸಿನೂ ಬೆಳೆಯಾಕತ್ತದ. ಇನ್ನೇನು ಸಸಿ ದೊಡ್ಡದಾಗೋ ಟೈಮ್ದೊಳಗೆ ಆಕೆ ಅನಾರೋಗ್ಯ ಚಲುವಾಯ್ತು. ಅನಾರೋಗ್ಯ ಚಲುವಾದಂಥ ಟೈಮ್ದೊಳಗೆ ಅವಾಗ ಮಾವನ ಕರೆದು ಹೇಳ್ತಾಳಂತೆ, ಮಾವು ಬಾರಪ್ಪ ಇಲ್ಲಿ. ಏನಮ್ಮ? ಏನಿಲ್ಲಪ್ಪ, ನಿನ್ನ ಎಷ್ಟು ಚಂದ ನೋಡ್ಕೊಂಡಿನಲ್ಲ ನಾನು ಅಷ್ಟೇ ಚಂದ ಈ ಸಸಿಯನ್ನು ನೋಡ್ಕೊಂಡಿನಿ, ಅದಕ್ಕೂ ಅಷ್ಟೇ ಚಂದ ಆರೈಕೆ ಮಾಡೀನಿ. ಹೌದಮ್ಮ, ನಾನೇನು ಮಾಡಲಿ, ನನಗೆ ಎದ್ದು ಓಡಾಡಕ್ ಆಗಲ್ಲ ಕಂದ. ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ನಾನು ಹೆಂಗ ನೋಡ್ಕೊಂಡಿನಲ್ಲ ಅದು ನಿಮ್ಮ ತಮ್ಮಿದ್ದಂಗೆ ಅಂತ ತಿಳ್ಕೊ, ನಿಮ್ಮ ತಂಗಿದ್ದಂಗೆ ಅಂತ ತಿಳ್ಕೊಂಡು ಅಷ್ಟೇ ಕಾಳಜಿಯನ್ನು ಅದಕ್ಕೆ ನೀ ಮಾಡು ಅಂತ ಅಂದಾಗ ಅವ ಅಂದ, ಇಲ್ಲಿವರೆಗೂ ನನಗೊಂದು ಕೆಲಸ ಹೇಳಿಲ್ಲಮ್ಮ, ನೀನು ಇಟ್ಟಾಕೊಂಡ ಪ್ರೀತಿಯಿಂದ ಹೇಳಾಕತ್ತಿ ಅಂದ್ರೆ ನಿನಕ್ಕಿಂತ 10 ಪಟ್ಟು ಅದನ್ನು ಜೋಪಾನ ಮಾಡ್ತೀನ, ಆರಾಮ ಬೆಡ್ ಮೇಲೆ ರೆಸ್ಟ್ ಮಾಡಂತ ತಿಳ್ಕೊಂಡು ಹೇಳಿದಾಗ ತಾಯಿಗೆ ಆನಂದ. ನಾನು ಹೇಳಿದ ಮಾತು ನನ್ನ ಮಕ್ಕಳು ಕೇಳುವಂಗಾಯ್ತಲ್ಲ ಅಂತ ತಾಯಿ ಆನಂದವಾಗಿ ಮಲ್ಕೊಂಡು ಔಷಧಿ ತಗೊಂಡು 8 ದಿವಸ ತಾಯಿಗೆ ಹೊರಗೆ ಬರಕ ಆಗ್ಲಿಲ್ಲ. ಇವತ್ತು ದಿವಸ ಹೋಗವ ಅಗದಿ ಸ್ವಚ್ಛಂಗ ಎಲಿ ಒರೆಸವ, ಸ್ವಚ್ಛಂಗ ಬೇರೆ ಹಿಡ್ಕೊಂಡು ಏನು ಇದು ಇರ್ತೈತಲ್ಲ ಅದನ್ನ ಸ್ವಚ್ಛಂಗ ಒರೆಸವ, ಅಗದಿ ಚಂದ ಗಾಡಿ ಹೊಡೆದಂಗ ಮಾಡವ, ಅದ್ರ ಹತ್ರ ಮಕ್ಕೊಳ್ಳವ, ಎಲ್ಲ ಕಾಳಜಿ ಮಾಡವ. ಇಷ್ಟೆಲ್ಲ ಮಾಡಿದ ಮೇಲೆ 8 ದಿವಸ ಬಿಟ್ಟು ಹೊರಗೆ ಬಂದು ನೋಡ್ತಾಳ, ಗಿಡ ಏನಾಗಿತ್ತಂದ್ರೆ ಚಿಗತಿರ್ಲಿಲ್ಲ, ಅದು ಒಣಗಿ ಸತ್ತಿತ್ತದ ಗಿಡ, ಒಣಗಿ ಸತ್ತಿತ್ತದ, ಒಣಗಿತ್ತು ಗಿಡ, ಒಣಗಿತ್ತಲ್ಲ ಗಿಡ. ಮಾವು ನಾನೇನು ಹೇಳಿದ್ದೆ, ನೀನೇನು ಮಾಡಿದ್ಯೋ ಕಂದ ಅಂದಾಗವ ಅಂದ. ಅಮ್ಮ ಏನ್ ಮಾಡ್ಬೇಕು? ಎಲಿ ವರ್ಷಿನಿ, ಅದ್ರ ಜೊತೆಗೆ ಇಲ್ಲೇ ಮಲ್ಕೊಂಡಿನಿ, ಅದ್ರ ಜೊತೆಗೆ ಗಾಳಿ ಬೀಸಿನಿ, ಇಷ್ಟೆಲ್ಲ ಮಾಡೀನಿ, ಆದ್ರೂ ಅದ್ರ ಒಣಗಾಕತ್ತದ, ನಾ ಏನು ಮಾಡ್ಲಿ ಅಂದವ. ಮಾವು ಎಲಿ ಒರೆಸ್ದಂಗ, ಗಾಳಿ ಬೀಸ್ದಂಗ, ಇಲ್ಲಿ ಮಲ್ಕೊಂಡಂಗ ಬೇರಿಗೆ ನೀರು ಹಾಕೇನೋ ಮಾವು ಅಂತ ಕೇಳಿದ್ಲಿಕ್ಕೆ. ಅಮ್ಮ ಅದೊಂದು ಬಿಟ್ಟು ಎಲ್ಲ ಮಾಡೀನಿ ಅಂದವ. ಬೇರಿಗೆ ಏನ್ ಹಾಕ್ಬೇಕಮ್ಮ? ಬೇರಿಗೆ ನೀರು ಹಾಕ್ಲಾರ್ದನ ಹೊರಗಿನ ಟೊಂಗಿ ಒರೆಸ್ಕೊಂಡು ಕುಂತ್ರೆ, ಹೊರಗಿನ ಎಲೆಗಳನ್ನು ಒರೆಸ್ಕೊಂಡು ಕುಂತ್ರೆ ಬೇರಿಗೆ ನೀರಿರ್ಲಿಲ್ಲ ಅಂದ್ರೆ ಹೇಗೆ ಹೊರಗಿನ ಟೊಂಗೆಗಳು ಒಣಗ್ತಾವಲ್ಲ, ಹಂಗ ಸಂಸಾರ ಅನ್ನುವಂಥದ್ದನ್ನ ಹೊರಗೆ ಕಾಣುವಂಥದ್ದು ಈ ಸಂಸಾರ ವಿಷಯ ಭೋಗಗಳೇನದವಲ್ಲ ಇವೆಲ್ಲ ಈ ಭಗವಂತ ಕೊಟ್ಟಿರ್ತಕ್ಕಂಥ ವಟವೃಕ್ಷದ ಗಿಡಗಳಿದ್ದಂಗ, ವಟವೃಕ್ಷದ ಎಲೆಗಳಿದ್ದಂಗ ಪ್ರೀತಿ ಮಾಡಿದ್ರಿ, ಇವುಗಳಿಗಟ್ಟ ಮನಸ್ಸೋತ್ರಿ, ಇವುಗಳನ್ನಟ್ಟ ಬೇಕು ಅಂತ ತಿಳ್ಕೊಂಡು ಹೊಂಟು ಭಗವಂತ ಅನ್ನುವಂಥ ಬೇರಿಗೆ ನೀವು ಸರಿಯಾಗಿ ಭಕ್ತಿಯ ನೀರನ್ನು ಹಾಕ್ಲಿಲ್ಲ ಅಂದ್ರೆ ಮ್ಯಾಗಿರುವಂತ ಸಂಸಾರದ ವೃಕ್ಷದ ಎಲೆಗಳು ಒಣಗ್ತಾವ ಅನ್ನುವಂಥ ಕಾರಣಕ್ಕೆ ಆ ಭಗವಂತನ ಬಗ್ಗೆ ಒಂದಿಷ್ಟು ನೆನವಿಟ್ಟುಕೊಂಡು ಬದುಕುವುದೇ ಹೊರತಾಗಿ ಮತ್ತೊಂದೇನೂ ಇಲ್ಲ. ಇಷ್ಟು ತಿಳ್ಕೊಂಡ್ಬಿಟ್ರೆ ನಮ್ಮ ಜೀವನ ಏನನ್ನುವಂಥದ್ದು ಗೊತ್ತಾಗ್ತದೆ. ಅಂತಪ್ಪ ದೇವರ ಹೇಗದನ, ಎಲ್ಲದನ, ಅವ ಯಾವ ರೂಪದಾಗದನ, ಏನು ಅಲ್ಲಿ ಅದನೋ ಏನು ಇಲ್ಲಿ ಅದನೋ, ಹಿಂಗದನ ಹಂಗದನ ಅನ್ನುವಂಥ ವಿಚಾರವನ್ನು ಮತ್ತೆ ನಾಳೆ ದಿವಸ ನಾವು ನೀವೆಲ್ಲ ಕೇಳೋಣ. ಸಮಯಕ್ಕೆ ಸರಿಯಾಗಿ ಬಂದು ಕೂತ್ಕೊಂಡು ಈ ಕಾರ್ಯಕ್ರಮ